ನಮಸ್ಕಾರ ಬರ್ರಿ. ನಮ್ಮ ಉತ್ತರ ಕರ್ನಾಟಕದಾಗ ಸಂಕ್ರಮಣ ಹಬ್ಬದ ಸಡಗರ ನೋಡ್ರಿ. ದಿನಾನು ಬಿಜಿ ನಾವು. ದಿನ ಒಂದೊಂದು ಏನಾದರೂ ತಯಾರಿ ಮಾಡಿಟ್ಕೋಬೇಕು. ಇವತ್ತು ನಿಮಗೆ ತೋರಿಸೋದು ಜೋಳದ ರೊಟ್ಟಿ, ಎಳ್ಳು ಹಚ್ಚಿದ ಜೋಳದ ರೊಟ್ಟಿ ತೋರಿಸ್ತೀನಿ. ಇವು ಸಂಕ್ರಮಣಕ್ಕೋಸ್ಕರ ಹಿಟ್ಟು ನೋಡ್ರಿ. ಈ ಥರ ಕಟ್ಟಿ ಮ್ಯಾಗ, ಗ್ಯಾಸ್ ಕಟ್ಟಿ ಮ್ಯಾಗ ಹಿಟ್ಟು ಹಾಕ್ಕೊಂಡು ನಡು ಹೋಲ್ ಮಾಡ್ಕೋಬೇಕು. ತಟ್ಟಗೆ ಉಪ್ಪು ಹಾಕ್ಕೋಬೇಕು. ನೀರು ಕಾಯಕ್ಕಿಟ್ಕೊಂಡೇನೆ, ಆಲ್ರೆಡಿ ನೀರು ಕುದೀತಾ ಇರಬೇಕು. ಆ ನೀರನ್ನು ಹಾಕಿ ಚೆಂದ ಕಲಿಸ್ಕೋಬೇಕು. ಜೋಳದ ರೊಟ್ಟಿ ಯಾರಿಗೆ ಮಾಡೋಕ್ಕೆ ಬರೋಂಗಿಲ್ಲ ಅವರೆಲ್ಲ ಈಜಿ ಮೆಥಡ್ನಾಗ ಮಾಡ್ಬೋದು. ಲಟ್ಟೇಸಿ ಮಾಡ್ಬೋದು, ಬಡದು ಮಾಡ್ಬೋದು. ನಾನಿವತ್ತು ಬಡದು ಮಾಡೀನಿ. ಇದನ್ನ ಲಟ್ಟೇಸಿ ಮಾಡೋಂಥದ್ದು ಮತ್ತು ಮುಂದಿನ ವಿಡಿಯೋಗಳಾಗಿ ತೋರಿಸ್ತೀನಿ. ಎಳ್ಳು ಹಚ್ಚಿದ ಜೋಳದ ರೊಟ್ಟಿ ಸಂಕ್ರಮಣ ಸ್ಪೆಷಲ್. ನೀರು ಕುದೀತಾ ಇರೋ ನೀರು ಹಾಕ್ಕೊಂಡಿರ್ತೀವಲ್ಲ, ಸ್ಪೂನ್ಲೆ ಹಿಂಗೆ ಕಲಿಸ್ಕೋಬೇಕು ಮೊದಲು. ಆ ನಂತರ ಒಣ ಹಿಟ್ಟೆಲ್ಲ ಸುತ್ತ ಕಡೆ ಹಾಕಿ ನಿಧಾನಕ್ಕೆ ಕಲಿಸ್ಕೋಬೇಕು. ಮೊದಲ ಈ ಬಿಸಿ ನೀರಾಗ ಹಿಟ್ಟಿಷ್ಟು ಚೆಂದಾಗಿ ನಾದ್ಕೋಬೇಕು. ಆ ನಂತರ ಕೈಗೆ ನೀರು ಹಾಕ್ಕೊಂಡು ತಣ್ಣೀರು ಸ್ವಲ್ಪ ನೀರು ಹಚ್ಕೊಂಡು ಚಲೋ ಹದ ಬರೋ ಮಟ್ಟ ನಾದ್ಕೋಬೇಕು ರೊಟ್ಟಿ ಹದಕ್ಕೆ. ಈ ಉತ್ತರ ಕರ್ನಾಟಕದಾಗ ರೈತಾಪಿ ಮನೆಗಳೊಳಗೆ ಸಣ್ಣ ಸಣ್ಣ ಮಕ್ಕಳು ಸಹಿತ ನೋಡ್ರಿ 5ನೇ 6ನೇ ಶಾಲೆಗೆ ಹೋಗಿರ್ತಾರೆ. ಆ ಮಕ್ಕಳು ರೊಟ್ಟಿ ಮಾಡೋದನ್ನು ಕಲ್ಕೊಂಡಿರ್ತಾರೆ, ಪಲ್ಯ ಮಾಡೋದನ್ನು ಕಲ್ಕೊಂಡಿರ್ತಾರೆ, ಚಹಾ ಮಾಡ್ತಾರೆ, ಕಾಫಿ ಮಾಡ್ತಾರೆ. ಎಲ್ಲ ಸಣ್ಣಂದಿರ್ತ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟು ಬಿಡ್ತಾರೆ. ಅಲ್ಲಿ ರೊಟ್ಟಿನ ಮೇನ್ ಊಟ ಅಲ್ಲಿ ಉತ್ತರ ಕರ್ನಾಟಕಕ್ಕೆ. ಹಿಂಗಾಗಿ ಎಲ್ಲರೂ ರೊಟ್ಟಿ ಕಲೀಲೇಬೇಕು. ಇವಾಗ ನೋಡ್ರಿ, ನಾದ್ಕೊಂಡು ಒಂದು ಉಳ್ಳಿ ಮೀಡಿಯಮ್ ಆಗಿ ರೊಟ್ಟಿ ಮಾಡ್ತೇನೆ ನಾನಿಲ್ಲಿ. ಒಂದು ಉಳ್ಳಿ ತೊಗೊಂಡು ಅದನ್ನು ಮತ್ತು ಕೈಗೆ ನೀರು ಹಚ್ಕೊಂಡು ಹದ ಮಾಡಿಕೊಂಡು ಈ ಥರ ರೌಂಡ್ ಮಾಡಿಕೊಂಡು ಎಳ್ಳು, ಕರಿ ಎಳ್ಳು, ಬಿಳಿವರ ಇರಲಿ ಕರಿವರ ಇರಲಿ, ಒಟ್ಟು ಎಳ್ಳು ಹಚ್ಚಬೇಕು. ಈ ಥರ ಹಚ್ಚಿ ಫ್ರೆಶ್ ಮಾಡಿ ಬಡಿತಾ ಹೋಗ್ತಾನೆ. ಫಸ್ಟ್ಗೆ ಎಡಗೈ ಈ ಥರ ಅಡ್ಡ ಹಿಡಿಬೇಕು. ಯಾಕೆ ಅಂದ್ರೆ ರೊಟ್ಟಿ ಮೂಗು ಸಿಳ್ತಿರ್ತಾವಲ್ಲ, ರೌಂಡಾಗಿ ಬರ್ತಾವೆ, ಮೂಗು ಸಿಳಲ್ಲ. ಅದಕ್ಕೆ ಸ್ವಲ್ಪ ಪುರಿ ಎಷ್ಟಾಗೋವರೆಗೆ ಈ ಥರ ಬಡಿಬೇಕು. ಆ ನಂತರ ಒಂದು ಕೈಲೆ ಅಥವಾ 2 ಕೈಲೆ ಬಡಿತಾ ಹೋಗಬೇಕು. ಮೊದಲ ನಡು ಬಡಿಬೇಕು. ಆನಂತರ ಸುತ್ತು ಕಡೆ ನೋಡ್ರಿ, ಬಡಿಯೋದು ಗೊತ್ತಾಕತ್ತಲ್ಲ, ಸುತ್ತು ಕಡೆ ಬಡಿತಾ ಹೋಗಬೇಕು. ದಂಡಿಗೆ ಬಡಿಬೇಕು ನೋಡ್ರಿ. ಈ ಥರ ತೆಳ್ಳಗೆ ರೊಟ್ಟಿ ಮಾಡಬೇಕು. ಅಂದ್ರೆ ಇವು ಕಟಿ ಹಾಕವು. ಖಡಕ್ ರೊಟ್ಟಿ ನಾನಿವತ್ತು ತೋರಿಸೋದು ಹೇಳಿಲ್ಲ ನಿಮ್ಗೆ. ಸಂಕ್ರಾಂತಿಗೋಸ್ಕರ ಖಡಕ್ ರೊಟ್ಟಿ ಮಾಡತ್ತೀನಿ, ಎಳ್ಳು ಹಚ್ಚಿದ್ವು. ಈಗಂತೂ ಚಳಿಗಾಲ ಐತಿ, ಥಂಡಿಗೆ ಗಟ್ಟಿಯಾಗಿಬಿಡ್ತಾವ್ರಿ ರೊಟ್ಟಿ. ಅವು ಒಂದು ಸ್ವಲ್ಪ ಹಂಚಿನಾಗ ಜಾಸ್ತಿ ಬೇಯಿಸ್ಬೇಕು ಅಷ್ಟೆ. ಖಡಕ್ ರೊಟ್ಟಿ ಒಲೆ ಇದ್ರೆ ಕಿಚ್ಚಕ್ಕೆ ಮಸ್ತ್ ಕುರುಮ್ ಅಕ್ಕವು. ಗ್ಯಾಸ್ ಅಲ್ರಿ, ಒಲೆ ಇಲ್ಲ. ಹೀಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಸಣ್ಣ ಉರಿಯೊಳಗೆ ಬೇಯಿಸಿ ತೆಗಿಬೇಕು. ತೆಗೆದನ್ನ ಮಾಡಿ ಅಲ್ಲಿ ಆರಾಕೆನಿ ತೋರಿಸ್ತಾನಂತ ನಿಮಗೆ. ಅವು ಗಾಳಿಗೆ ಗಟ್ಟಿಯಾಗಿಬಿಡ್ತಾವೆ. ತೆಳ್ಳಗೆ ಇದ್ರೆ ಹಪ್ಪಳದಂಗೆ ಪಳ ಅಂತವು, ದಪ್ಪ ಮಾಡ್ರೆ ಕಟಮ್ ಅಂತವು. ತೆಳ್ಳಗೆ ಮಾಡಬೇಕು ಈ ಎಳ್ಳು ಹಚ್ಚಿದ ರೊಟ್ಟಿ. ಹಾಕಿ ಒಂದು ಸ್ವಲ್ಪ ಹೊತ್ತಿಗೆ ನೋಡ್ರಿ, ಹಂಚಿಗೆ ಎಣ್ಣೆ ಹಚ್ಚನ್ನ. ಫಸ್ಟಿಗೆ ರೊಟ್ಟಿ ಚಪಾತಿ ಮಾಡೋ ಮುಂದೆ ಹಂಚಿಗೆ ಎಣ್ಣೆ ಹಚ್ಚೋದು. ಯಾಕಂದ್ರೆ ಅಂಟ್ಕೊಳಂಗಿಲ್ಲ, ರೊಟ್ಟಿ ಹಿಡ್ಕೊಳ್ಳಲ್ಲ, ಈಜಿಯಾಗಿ ಬಿಟ್ಟು ಬರ್ತಾವೆ. ಅದಕ್ಕೋಸ್ಕರ 2 ಸೈಡು ನೀರು ಹಚ್ಚಿ ತಿರುಗಿಸಿ ಹಾಕಿ 2 ಸೈಡು ಚೆಂದ ಬೇಯಿಸ್ಕೊಂಡು ಸ್ವಲ್ಪ ಕ್ರಿಸ್ಪಿ ಆಗೋ ಮಟ್ಟ ಬೇಯಿಸ್ಕೊಂಡು ರೊಟ್ಟಿನ ಪೇಪರ್ ಮ್ಯಾಗ ಹಾಕೇನಿ. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ಹೇಳ್ತೀನಿ. ಇದೇ ಥರ ಒಂದು 25 ರೊಟ್ಟಿ ಮಾಡಿ, ಒಂದೇ ದಿನಕ್ಕೆ ಭಾಳ ಆಗಲ್ಲ, ಸ್ವಲ್ಪ ಒಂದು 20 ಮಾಡಿ ತೆಗೆದಿಟ್ಕೋತೀವಿ ರೊಟ್ಟಿನ. ಇವಾಗ ನೋಡ್ರಿ, ಆರಾಕ ಹಾಕೇನಿ ನಾನು. ಈ ಥರ ಎಳ್ಳು ಹಚ್ಚಿದ ರೊಟ್ಟಿ ರೆಡಿ ಆಗ್ಯಾವು ತೆಳ್ಳಗೆ. ಮತ್ತೊಂದು ರೊಟ್ಟಿ ತೋರ್ಸಾಕ್ತೇನೆ ನಿಮ್ಗೆ. ಆಮೇಲೆ ಸಜ್ಜಿ ರೊಟ್ಟಿನೂ ಮಾಡಿಟ್ಕೋತಾರೆ.
ಸಜ್ಜಿ ರೊಟ್ಟಿನೂ ಮಾಡಬೇಕು, ಟೈಮೇ ಇಲ್ಲ, ನಾಳೆ ಒಂದೇ ದಿನ ಮಾದಲಿ ಮಾಡಬೇಕು. ನೋಡಿರಿ, ಈ ಥರ ಎರಡು ಸೈಡು ಚೆಂದಾಗಿ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡು ಒಂದು ಪೇಪರ್ ಗಾಳಿ ಬರೋಲ್ಲೇ ಹಾಕಿಬಿಡಬೇಕು. ತಡ ಇಲ್ಲದೆ ಗಟ್ಟಿಯಾಗಿಬಿಡ್ತಾವೆ. ತಿನ್ನೋವಾಗ ಭಾಳ ಅಂದ್ರೆ ಭಾಳ ಟೇಸ್ಟು. ಹಪ್ಪಳ ತಿನ್ನಂಗೆ ಆಕೈತೆ ಕುರು ಕುರು ಅಂತ. ರುಚಿಗೋಸ್ಕರ ಎಷ್ಟು ತಿಂದರೂ ಹೊಟ್ಟೆ ತುಂಬಂಗಿಲ್ಲ, ತೆಳ್ಳಗಿರ್ತಾವೆ. ಇದರ ಜೊತೆಗೆ ಚಟ್ನಿ ಪುಡಿಗಳು ವಿಡಿಯೋ ಹಾಕ್ತಾನಂತ, ಚಟ್ನಿ ಪುಡಿಗಳದ್ದು ನೋಡಿರಿ. ಈ ಥರ ಮಾಡಿ ಪೇಪರ್ನಾಗ ಹಾಕಿಬಿಟ್ಟೆ ತೋರಿಸ್ತೇನೆ ನಿಮ್ಗೆ. ಇಲ್ಲಿ ನೋಡಿರಿ, ಹಾಕಿನ ರೊಟ್ಟಿನ. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ನಮಸ್ಕಾರ.